ನಿಧಾನ ಆರಾಮಾಗಿ ಬನ್ನಿ, ನಾವು ಆರಾಮಾಗಿ ಹೋಗ್ತೀವಿ. ಅವರು ಆಯಿತು. ಇವಾಗ ಜಟಾಯು ಕಂಪ್ಲೀಟ್ ಕ್ಲೋಸ್. ನೆಕ್ಸ್ಟ್ ನಾವು ಇವಾಗ ಜಟಾಯುವಿಂದ ಇನ್ನು 31 ಕಿಲೋಮೀಟರ್ಸ್ ವಾರ್ಕಾಳ ಬೀಚ್ಗೆ ಹೋಗ್ತಿದ್ದೀವಿ. ಅಲ್ಲಿ ಅಟ್ಲೀಸ್ಟ್ ಒಂದು 7 o'clock ಆದ್ರೂ ನೀರಲ್ಲಿ ಆಡಿಬಿಟ್ಟು, ಯಾಕಂದರೆ ಫಸ್ಟ್ ದಿನವೇ 2 ಪ್ಲೇಸ್ ಕಂಪ್ಲೀಟ್ ಮಾಡ್ತಿದ್ದೀವಲ್ಲ. ಒಂದು ಆಲ್ಮೋಸ್ಟು ಬ್ಲ್ಯಾಕ್ ಸ್ಯಾಂಡ್ ಬೀಚ್ ನೋಡಿದ್ವಿ, ಇದು 2ನೇದಾಯಿತು. ಇನ್ನು ಹೋಗೋದು 3ನೇದು ವಾರ್ಕಾಳ ಬೀಚ್. ಅಲ್ಲಿ ಹೋಗ್ಬಿಟ್ಟು ಇನ್ನು ಕಿರ್ಚಾಡೋದಷ್ಟೇ. ಇನ್ನು ಗಣಿ ಸಾಕತ್ತಾಗಿತ್ತು, ಸಾಕತ್ತಾಗಿತ್ತು. ಎಲ್ಲರೂ ಬನ್ನಿ, ಆದಷ್ಟು ಬೇಗ ಯಾರು ಅದು ರೋಪಲ್ಲಿ ಹೋಗ್ಬೇಡಿ, ಎಲ್ಲರೂ ನಡ್ಕೊಂಡು ಹೋಗಿ, ಮಸ್ತಾಗಿರುತ್ತೆ ಅಷ್ಟೇ ನಾನು ಹೇಳೋದು. ಮಂಜು ನಿಂದು ಇದೆಲ್ಲಪ್ಪ ರಜಾ, ಏನು ಹೇಳ್ಬೇಕಣ್ಣ? ಹೆಂಗಿತ್ತಪ್ಪ? ಚೆನ್ನಾಗಿತ್ತು ಬ್ರೋ, ಎಲ್ಲ ಸೂಪರ್ ಆಗಿತ್ತು. ನಡ್ಕೊಂಡು ಹೋಗೋದ್ರಲ್ಲಿ ಮಜಾ ಚೆನ್ನಾಗಿದೆ, ಇದ್ರಲ್ಲಿ ಹೋಗೋದು ಮಜಾ ಚೆನ್ನಾಗಿಲ್ಲ. ನಡ್ಕೊಂಡು ಹೋಗ್ರಿ, ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಮಾಡ್ರೇನಲ್ಲೇ ಮಾಡಿ. ನನ್ನ ವಿಷಯಕ್ಕೆ ಬಂದರೆ ನನ್ನ ಮಚ್ಚ ಒಳ್ಳೆ ಡೈಲಾಗ್ ಹೇಳ್ತಾನೆ, ಗುಲಾಬ್ ಜಾಮೂನು ಅಂತಾನಲ್ಲ, ಹಂಗೆ ಆಗೈತೆ ನನ್ನ. ಆ ಥರ ಪರಿಸ್ಥಿತಿ ಆಗೈತೆ. ಆದ್ರೂ ಅವರೆಲ್ಲ ಫೋರ್ಸ್ ಮಾಡಿದ್ರು ನಾನು ಇದು ಹೋಗ್ಲಿಲ್ಲ. ಮಾತಾಡು ನಿಮಿಷ, ಆಮೇಲೆ ಮಾತಾಡಕ್ ನಾವೇ ಇರಲ್ಲ. ಇವರೆಲ್ಲ ಕೇಬಲ್ ಕಾರಲ್ಲಿ ಹೋಗೋದಕ್ಕೆ ಫೋರ್ಸ್ ಮಾಡೋದ್ರು. ಓಹೋ ಹಂಗೆ, ಅದು ನಾನು ಹೇಳ್ತಾ ಇರೋದು. ಕಂಪ್ಲೀಟ್ ಮಾಡೋದಕ್ಕೆ ಬಿಡಲ್ಲಪ್ಪ ಜನ. ಹಂಗೆ ಆಯ್ತು, ಮಾಡೋಣ. ಎಲ್ರ ಜೊತೆ ಹೋಗ್ಬೇಕು ಅಂತ ಅಂದ್ಕೊಂಡು ನಾನು ಯಾವತ್ತೂ ಇಷ್ಟು ದೂರ ನಡೆದೇ ಇರೋನು. ಇವತ್ತು ನಡೆದಿದ್ದೀನಿ, ಬರೀ ನಡೆದಿರೋದಲ್ಲ, ಹತ್ತಿದ್ದೀನಿ. ಎಲ್ಲ ಕಡೆಯಿಂದ ಬೆವರು ಕಿತ್ಕೊಂಡು ಎಲ್ಲ ಕಡೆಯಿಂದ ಸುರಿತಾ ಇದ್ರು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು, ಮಜಾ ಮಾಡ್ಕೊಂಡು ಬಂದಿದ್ದು. ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದು ಅಂತಲ್ಲ, ದುಡ್ಡು ಉಳಿಸ್ಬೇಕು. ಅವಾಗ ನಮ್ಮ ಥರ 1000 ರೂಪಾಯಿ ಉಳಿಸಿದೀವಿ ಇವತ್ತು. ಎಲ್ಲರಿಗೂ ಸೇರಿ 2,500 ಆಗ್ತಿತ್ತು. ನಾವು ನಡ್ಕೊಂಡೋಗಿ 1000 ರೂಪಾಯಿ ಉಳಿಸಿದ್ವಿ. ಅಂದರೆ ನಮ್ಗೆ ಮಜಾ ಬಂತು, ಫೋಟೋ ಶೂಟ್ಸ್ ಆಯಿತು, ಒಂಥರ ಮಾತಾಡ್ಕೊಂಡು ಜಾಲಿಯಾಗಿ ಹೋದ್ವಿ. ಆರಾಮಾಗಿ ಫ್ರೆಂಡ್ಸ್ ಬಂದರೆ ನಡ್ಕೊಂಡೋಗಿ, ಇಲ್ಲ ಒಬ್ರು ಇಬ್ರು ಯಾರಾದ್ರು ಬಂದರೆ ನನಗೋದಿರೋ ಆರಾಮಾಗಿ ಕೇಬಲ್ ಇದ್ರಲ್ಲೇ ಹೋಗ್ಬೋದು. ಚೆನ್ನಾಗಿತ್ತು. ಮೇಲೆ ಏನು ಆ ಥರ ದೊಡ್ಡದು ಇದೇನಿಲ್ಲ, ಪಕ್ಷಿ ನೋಡ್ಕೊ ಬರ್ಬೋದು. ಒಂದು ಚಿಕ್ಕ ಟೆಂಪಲ್ ಐತೆ, ಅದನ್ನ ನೋಡ್ಬೋದು. ಫೋಟೋ ಶೂಟ್ಸ್ ಮಾಡ್ಕೋಬೋದು. ಹತ್ತೋವಾಗ ಫೋಟೋ ಶೂಟ್ಸ್ ಅಂತೂ ಸಖತ್ತಾಗಿ ಮಾಡ್ಬೋದು. ಒಳ್ಳೆ ಡಿಫ್ರೆಂಟ್ ಲೊಕೇಶನ್ಸ್ ಐತೆ. ಇಲ್ಲಿ ಡಿವೋಷನಲ್ ಅಂತ ಏನೂ ಇಲ್ಲ, ಎಲ್ಲ ಕಮರ್ಷಿಯಲ್. ಸ್ಟಾರ್ಟಿಂಗ್ ಫ್ರಮ್ ಎಂಟ್ರಿ ಮೇಲ್ಗಡೆ ಹೋಗೋವರೆಗೂ, ಮೇಲ್ಗಡೆ ಸಹ ಕೆಳಗಡೆ ಇಂದ ಮೇಲ್ಗಡೆ ಹತ್ತೋವರೆಗೂ ಫ್ರೀ ವಾಟರ್ ಇಕ್ಕಿದ್ರು. ಮೇಲ್ಗಡೆ ಒಂದು ಕಡೆನೂ ಫ್ರೀ ವಾಟರ್ ಇಕ್ಕಿರಲ್ಲ, ಫುಲ್ಲು ಕಮರ್ಷಿಯಲ್ಲು. ಅವರು ದುಡ್ಡು ಮಾಡ್ಕೊಂತಾರೆ. ಮೇಲ್ಗಡೆ ಒಂದು ಸ್ಲಿಪ್ಪರ್ ಬಿಡೋದಕ್ಕೂ ಕಾಸು, ಎಲ್ಲದಕ್ಕೂ ಕಾಸು. ಅಲ್ಲಿ 5 ರೂಪಾಯಿ ಒಂದು ಟೀ ಬಂದು 20 ರೂಪಾಯಿ 30 ರೂಪಾಯಿ ಮಚ್ಚ, 30 ರೂಪಾಯಿ ಅಣ್ಣ, 30 ರೂಪಾಯಿ ಒಂದು ಟೀ. ಮತ್ತೆ ಇನ್ನೊಂದು ಬಜ್ಜಿ ಬೇಕು ಅಂದ್ರೆ ಅದೊಂದು 30 ರೂಪಾಯಿ. ಮಿಲ್ಕ್ ಶೇಕ್ 40 ರೂಪಾಯಿ, ಒಂದಕ್ಕೆ ಡಬಲ್. ಅಂದ್ರೆ ಅದು ಇಕ್ಕೋದವ್ರು ಇಲ್ಲ. ಮಿಲ್ಕ್ ಶೇಕು ಬಂದ್ಬಿಟ್ಟು MRP ಇತ್ತು. ಅದು MRP ನಿನಗೆ ಗೊತ್ತು, ಬಟ್ 20 ರೂಪಾಯಿ ಅಷ್ಟೇ ಮಿಲ್ಕ್ ಶೇಕ್ ಇರೋದು. MRP ಎಲ್ಲರೂ ಮಾರಲ್ಲ, ಬಟ್ ಅಷ್ಟು ದೂರ ಮೇಲೆ ಎತ್ಕೊಂಡೋಗಿ ಕೊಡ್ತಾರೆ, ಅದಕ್ಕೆ ಡಬಲ್ ರೇಟ್ ಇಕ್ಕವ್ರೆ. ನೀವೇನಾದ್ರೂ ಎತ್ಕೊಂಡು ಕೆಳಗಡೆಯಿಂದ ಎತ್ಕೊಂಡು ಹೋಗಕ್ಕಾಗಲ್ಲ. ನಿಮಗೆ ಫೋಟೋಸ್ ಬೇಕು, ಒಂದು ಒಳ್ಳೆ ಎಂಜಾಯ್ಮೆಂಟ್ ಬೇಕು, ಒಂದು ಟ್ರೆಂಡಿಂಗ್ ಆಗಿರೋ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಹೋಗ್ಬಿಟ್ಟು ವಿಸಿಟ್ ಹಾಕೊಂಡು ಬರ್ಬೋದು. ಇದು ಹೆಂಗೈತೆ ಅಂದ್ರೆ ಏನದು ಮೆಟ್ಲು ಘಾಟ್ ಸೆಕ್ಷನ್. ಹೆಂಗೆ ಕಾರ್ಗಳಿಗೆ, ಬೈಕ್ಗಳಿಗೆ, 100 ಫೋಟೋ ನಮ್ ಗಣೇಶ ಹುಡುಗಿರ್ತಾರ. 100 ಫೋಟೋಸ್ ಮಿನಿಮಮ್. ನೀನ್ ತಗೊಂಡಿಲ್ಲ ಅಂತ ಹೇಳ, ಮತ್ತೆ ಅದನ್ನ ಒಂದು ಫೋಟೋ ಕೂಡ ತಗೊಂಡು ನಾನು ಒಂದು 20-30 ಐತೆ. 100ಗೂ 20-30 ಡಿಫ್ರೆನ್ಸ್. ನಮ್ಮತ್ತ ಬಡವ್ರ ನೀವು 20 ಲಕ್ಷ ಫೋಟೋ ಐಫೋನ್ ಐತೆ, ಅದ್ರಲ್ಲಿ ಚೆನ್ನಾಗಿ ಬರುತ್ತೆ ಅಂತ ತಗೊಂತೀವ ತಪ್ಪ. ಐಫೋನ್ ಇರೋ ಏನೋ ಐಫೋನ್ ಇರತ್ತಲ್ವಾ ಅಂತವ್ರ ಕಷ್ಟ ಇದೆ ನೋಡಿ. ಇವಾಗ ತಗೊಂಡವನೆ ನೋಡಕ್ ಕೊಡ್ಬೇಕಂತೆ ಫೋನ್, ಚಾರ್ಜಿಂಗ್ ಬೇರೆ ಇಲ್ಲ. ಕಂಪ್ಲೀಟ್ಲಿ ಕಮರ್ಷಿಯಲ್. ಸೊ ಟೋಟಲ್ ಎಷ್ಟು ಖರ್ಚಾಯ್ತು ವಿತ್ ಪಾರ್ಕಿಂಗ್ ಅಂಡ್ ಮೇಲ್ಗಡೆ ಎಲ್ಲ? ಒಂದು 1600-1700 ರೂಪಾಯಿ ಖರ್ಚಾಗೈತೆ. 100% ಆಗೈತೆ. ಇವಾಗ ಆ ಬೀಚ್ ಹತ್ರ ಹೋದ್ರೆ ಅದಿನ್ನು ಅಲ್ಲಿ ಎಷ್ಟಾಗುತ್ತೆ ಗೊತ್ತಿಲ್ಲ. ಬೀಚ್ ಹತ್ರ ಎಲ್ಲ ಮರ್ತು ಹೋಗಿ ನೀರಲ್ಲಿ ಬಿದ್ದು ಆಮೇಲೆ ಬಂದು ಏನೇನು ಬೇಕೋ ತಗೊಬಂದು ಕುಕಿಂಗ್ ಮಾಡ್ಕೊಂಡು ತಿನ್ಬಿಟ್ಟು ಇವತ್ತಂತೂ ಬೇಗ ಮಲ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ವಿಡಿಯೋ ಬೀಚ್ ಹತ್ರ ಬರುತ್ತೆ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್. ಇದೇ ಊರು ವಾರ್ಕಾಳ ಬೀಚು ನೋಡಿ. ವಾರ್ಕಾಳ ಬೀಚ್ ನಾಳೆ ಬೆಳಿಗ್ಗೆ
ಸನ್ಸೆಟ್ಟು ಹೆಂಗಿತ್ತು ಮಚ್ಚ? ವರ್ಕಾಳ ಅಂದ್ವಿ, ಇಲ್ಲಿ ನೋಡಿದ್ರೆ ಸನ್ಸೆಟ್ಟು ಸನ್ರೈಸು ಯಾವುದು ಏನು ಅರ್ಥನೇ ಆಗ್ತಿಲ್ಲ ಗುರು. ಎಲ್ಲಿ ಬೀಚಲ್ಲಿ ಇಳಿಬೇಕು ಅಂತಲೂ ಗೊತ್ತಾಗ್ತಿಲ್ಲ. ನಾವು ಎಲ್ಲಿ ಇಳಿಬೇಕು, ಎಲ್ಲಿ ಹೋಗ್ಬೇಕು ಗೊತ್ತಾಗ್ತಿಲ್ಲ. ಯಾಕೆ ಅದು ಆ ಕಡೆಯಿಂದ ಬೆಳಗ್ಗೆ ಬಂದ್ವಾ ಫೋಟೋ ಇಟ್ಸ್ಕೊಂತಿದ್ಯಾ? ಫೋಟೋ ಇಟ್ಸ್ಕೊಂತ ಸೈಡ್ ಬರ. ಹಾಂ ಹೇಳ ನೋಡಿ. ಬೆಳಗ್ಗೆಗೆ ಬೇರೆ ಕಡೆ ಹೋಗೋಣ, ಬೇರೆ ಬೀಚ್ಗೆ. ಇದು ವರಕಾಲ ಬೀಚ್ ಅಂತ ಬಿಡ್ತಾ ಇಲ್ಲ, ಯಾರನ್ನೂ ಬಿಡ್ತಾ ಇಲ್ಲ. ಅದನ್ನೇ ಬ್ಲಾಕ್ ಬೀಚ್ ಅಂತ ಕೂಡ ಅಂತಾರೆ ಇಲ್ಲಿ. ಅದು ನಮಗೆ ಗೊತ್ತಿಲ್ಲ, ಬಂದಿವಿ, ಏನು ಮಾಡೋಕ್ಕಾಗಲ್ಲ. ಒಂದಿನ ಆದರೂ ಚೆನ್ನಾಗಿತ್ತು, ನೋಡೋಕ್ಕಂತೂ ಸಖತ್ತಾಗೈತೆ. ಸನ್ಸೆಟ್ ಚೆನ್ನಾಗೈತೆ. ಸನ್ಸೆಟ್ ಚೆನ್ನಾಗೈತೆ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಮುದ್ರದಲ್ಲಿ ಹೋಗ್ತೀವಿ, ಆಡ್ತೀವಿ, ನಾಳೆ ಆಡಿದ್ದು ವಿಡಿಯೋಗಳು ಹಾಕ್ತೀವಿ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ನೈಟ್ ಶೋ ಡಾಬಾ ಅಂತ ಟಾಪ್ಸ್. ಹಾಂ అవునా? ಹೊರಗಡೆ ಎಲ್ಲ ಅವ್ರಿಗೆ ఏనైనా అయితే గురు ఇది నైట్ నడుచుకుంటూ ఓకే ఏంటిగా మీరు నిక్కర్ వేసుకున్నారు, నేను ఇప్పుడు తీసుకోవాలి దుడ్లు ఇచ్చి మనము. వదరాప్ప ఏం తీసుకుంటారా? ఇవి కూర్చుంటారా? ಸೈಡ್ ಬರ ಏನು ಬರ್ತೇನೋ ಬಟ್ಟ ನೀವು ಬಿಟ್ರೆ ನೀನೇನೋ ಬರ್ತಕ್ಕ ನನ್ನ ಬರ್ತಕ್ಕ ಬಾರ ಆಯಿತು. ಹಾಂ ಈ ಥರನಾ? ನೋಡೋಣ. ഈവനിങ് വാർക്കാള ബീച്ച്. ഇതിൻ്റെ ഒരു ദിവസം വിളിച്ചിടാം, ഒരു ദിവസം പോയി. ഒരു ആൾക്ക് 10 രൂപ నైట్. ఓకే ఓకే ఉన్నీరా మాత్రం ఉండాల. ಇಲ್ಲೆಲ್ಲ ಪಬ್ಬು ಮುಂಚೆ ಅಂತ ಪಬ್ಬಲ್ ರಾಯ್ ಎಲ್ಲ ಪಬ್ಬುಗಳು ನೋಡಿ ನೋಡಿ ಹೆಂಗೈತೆ. ಹಾಂ ಮಜಾ ಚೆನ್ನಾಗೈತಾ? ಚೆನ್ನಾಗೈತೆ ಗುರು. ಗೋವಾದಲ್ಲಿ ಇನ್ನೂ ಫುಲ್ಲು ಡಿ ಜೆ ಗುರು. ಈ ಡಿ ಜೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಮಾಡ್ತಾರೆ ನೈಟಲ್ಲಿ. ನಾವು ನೈಟಲ್ಲಿ ಬರೋಕ್ಕಾಗಲ್ಲ, ಅದಕ್ಕೋಸ್ಕರ ನೀವು ಹೋಗಿ ಬಂದೀವಿ ನೈಟಲ್ಲಿ. ಮುಂದೆ ಆಡ್ಕೊಡ. ಹಾಂ ಏನು ಪಾಟಿಂಗ್ ಏನು ಮಸಾಜ್ ಥೈ ಮಸಾಜ್ ಎಲ್ಲರಿಗೂ ಲಾಸ್ಟ್ ಏನಾದ್ರು ಸಿಗುತ್ತೇನೋ ತಿನ್ನೋಣ ಅನ್ಕೊಂಡು ಟಿವಿ ಮಲ್ಟಿ. ಹಾಂ ಲಾಸ್ಟ್ವರೆಗೂ ಅದೇನೋ ಕಲರ್ ಅದು ಕೊಬ್ಬರ ಅದೇ ಎಲ್ಲರಿಗೂ ಹೋಗಿ ಬಂದ್ಬಿಡ. ಒಂದ್ಸರ್ಲಿಗ ನೋಡಿಲ್ಲ ನಾನು ಮಗ ನೆಡ್ಸ್ಕೋಬೇಕು ತೋರ್ತಿರ್ಬೋದು ನಾನು. ಮಲ್ಟಿ ರೆಸ್ಟೋರೆಂಟ್ ಟೀ ಕುಡಿಯೋದು. ಟೀ ಕುಡಿಯೋಕ್ಕೆ ಯಾವತ್ತಾದ್ರೂ ಈ ಥರ ಅದ್ರಲ್ಲಿ ಬಂದಿದ್ದೀರಾ? ಹೇಗಿದೆ ಡಿಸ್ಕೋ ಡಿ ಜೆ? ಏಯ್ ಮಚ್ಚ ಬಾರ ಇಲ್ಲಿ. ಹೆಂಗೆ ಮಚ್ಚ ಟೀ ಕುಡಿಯೋಕ್ಕೆ ಡಿ ಜೆ ವಿತ್ ಡಿ ಜೆ ಇರಬೇಕು ಅಷ್ಟೇ. ಪಬ್ ಹೋಗಿಲ್ಲ ನಾವು, ಡಿ ಜೆ ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ಏನೋ ಸಾಂಗ್ ಅರ್ಥ ಆಗ್ತಿಲ್ಲ ಗುರು. ಹೊಟ್ಟೆ ಹಸಿಗೆ ಸಕ್ಕರೆ ತಿನ್ಸೋದು ಕಳ್ತನ ಮಾಡ್ಬೋದು. ಹೋಗೋ ಚಿಕನ್ನು ಫಿಶ್ ಎತ್ಕೊಂಡು ಹೋಗಿ ಮಜಾ ಮಾಡೋಣ ಬ್ರೋ. ಮೆನ್ಯೂ ಒಂದು ಟೀ ಬಂದು ಎಲ್ಲ 50, 60, 100, 70, 80 ಟೀಗೆ. ಹಾಂ ಇಲ್ಲಿ ಕುತ್ಕೊಂಡು ಕುಡಿದ್ರೆ 80 ರೂಪಾಯಿ.
ಅಲ್ಲೋಗಿ ಕುಡಿದ್ರೆ 30 ರೂಪಾಯಿ 20 ರೂಪಾಯಿ. ತೋರಿಸ್ತೀನಿ ನೋಡಿ ಇವಾಗ ನಿಮಗೆ ಒಂದು ಕಾಫಿ ಕುಡ್ಕೊಂಡು ನೋಡಿ. ಏನೈತೆ ಗುರು ಲೈಟಿಂಗ್ ಇದು. Super food, you can try, bro. Really good. Feel beer, For members, one person 1,200. Any which activities include discount? Boating and kayaking. Gana, gana, gana.